ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಇವಾಗೇನು ನೀವು ತಮ್ಮನೇಲಿ ನೋಡಿ ಬಂದಿದ್ದೀರಾ, ಇವತ್ತು 22/7/2024 ಫೈನಲ್ ಡಿಸಿಷನ್ ಆಗುತ್ತೆ ಸುಪ್ರೀಂ ಕೋರ್ಟಲ್ಲಿ ನೀಟ್ ವಿಚಾರವಾಗಿ. ಅಂದರೆ ರೀನೀಟ್ ಬಗ್ಗೆ ಮಾತಾಡ್ತೀನಿ ಅಂತಂದು ಏನೆಲ್ಲ ಹೇಳಿದ್ರು ಸುಪ್ರೀಂ ಕೋರ್ಟು, ಫೈನಲ್ ಒಂದು ಡಿಸಿಷನ್ ಬಂದರೆ ಏನೆಲ್ಲ ಆಯಿತು, ಏನೇನೆಲ್ಲ ಇವತ್ತು ಸುಪ್ರೀಂ ಕೋರ್ಟಲ್ಲಿ ಆಯ್ತು ಅಂತಂದು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಸೊ ಸಾಧ್ಯ ಆಯ್ತು ಅಂತಂದರೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಟ್ಟರೆ ಯಾರಾದರೂ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡ್ರಿ ಅಂತ ಹೇಳ್ತೀನಿ. ಸರ್, ಇವಾಗ ಏನಪ್ಪ ಅಂತಂದರೆ ವಿಷಯ ತಿಳ್ಕೊಳ್ಳೋದಾತಂದರೆ ಇವತ್ತು ರೀನೀಟ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಕೆಲವೊಂದಿಷ್ಟು ಡಿಸ್ಕಷನ್ ನಡೀತದೆ. ಅದೇನಪ್ಪ ಅಂತಂದರೆ ನಿಮ್ಗೆ ಆಳೆ ಗೊತ್ತಿರ್ಬೋದು, ಅಂದರೆ ಸೆಂಟ್ರ್ ವೈಸ್ ರಿಸಲ್ಟ್ ಅನ್ನೋದು ಏನು ಬಂತು ವಿತೌಟ್ ಕ್ಯಾಂಡಿಡೇಟ್ ನೇಮು. ಆ ರಿಸಲ್ಟು ಮತ್ತು ಮೊದಲೇ ಸರ್ತಿ ಬಿಟ್ಟಿರಕ್ಕಂಥ ರಿಸಲ್ಟು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಸೊ ಹಂಗಾಗ್ಬಿಟ್ಟು ಏನಾಯ್ತು ಅಂತಂದರೆ ಲೈಕ್ ನಾನು ಒಂದು ರೆಗ್ಯುಲರ್ ವ್ಯೂವರ್ಸ್ ಯಾರು ಇದ್ದರೆ ಒಂದು ನೋಡಿರ್ತಾರೆ ವ್ಯೂಸ್, ಅಂದರೆ ಹರಿಯಾಣದಲ್ಲಿ ಏನೇನೆಲ್ಲ ಚೇಂಜಸ್ ಆಗಿತ್ತು ಅಂತಂದರೆ ಫಸ್ಟ್ ಟೈಮ್ ಏನಾದರೂ ರಿಸಲ್ಟ್ ಬಿಟ್ಟಿದ್ರು ನೋಡ್ರಿ ಅಂತಂದರೆ ಜೂನ್ 4ಕ್ಕೆ. ಓಕೆ, ಜೂನ್ 4ಕ್ಕೆ ಬಿಟ್ಟಾಗ ರಿಸಲ್ಟ್ ಏನಾಗಿತ್ತು ಅಂತಂದರೆ ಹರಿಯಾಣದಲ್ಲಿ ಏನಾಗಿತ್ತು ಅಂತಂದರೆ 700ಕ್ಕಿಂತಲೂ ಜಾಸ್ತಿ ಒಂದು 8 ಜನಕ್ಕಿಂತ ಏನೋ ಮೇಲೆಗಡೆನೇ ತೊಗೊಂಡಿದ್ರು. ಓಕೆ, ಸ್ಟೂಡೆಂಟ್ಸ್ ಆ ಒಂದು ಸೆಂಟ್ರಲ್ಲಿ. ಓಕೆ, ಹರಿಯಾಣದಲ್ಲಿ ಒಂದು ಸೆಂಟ್ರಲ್ಲಿ. ಬಟ್ ಈ ರಿಸಲ್ಟ್ ಬಂತಲ್ವಾ ನಿನ್ನೆ, ಸೊ ನಿನ್ನೆ ಅನ್ನೋಕ್ಕಿಂತಲೂ ಸ್ಯಾಟರ್ಡೆ ಬಂತಲ್ವಾ, ಸೊ ಅವಾಗ ಒಬ್ಬನೇ 680ಕ್ಕಿಂತಲೂ ಮೇಲ್ಗಡೆ ಇರೋದೇ ಒಬ್ಬನು. ಓಕೆ, ಒಬ್ಬನು ಕೂಡ ಜಾಸ್ತಿ ಇಲ್ಲ. ಸೊ ಹಂಗಾಗಿಬಿಟ್ಟು ಇದ್ರ ಬಗ್ಗೆನೂ ಕೂಡ ಅವ್ರು ಕೇಳ್ತಾರೆ. ಇದ್ರ ಬಗ್ಗೆ ಸಂಬಂಧಪಟ್ಟಾಗಿ ಸಿ ಜೆ ಅವ್ರಿಗೆ ಕೇಳಿದಾಗ ಸೊ ಅದಕ್ಕೆ ಎನ್ ಟಿ ಆದವ್ರು ಏನು ಮಾಡ್ತಾರೆ ಅಂತಂದರೆ ಏನು ಕೇಳ್ತಾರಪ್ಪ ಅಂತಂದರೆ ನಿಮ್ಮ ಒಂದು ಟ್ರಾನ್ಸ್ಪರೆಂಟ್ ಏನು ಮಾಡ್ತಾರೆ ಅಂತಂದರೆ ನೀವು ಕ್ವಶನ್ ಪೇಪರ್ನ ಯಾವ ರೀತಿ ತಲುಪಿಸ್ತೀರಾ ಸೆಂಟ್ರಿಗೆ ಅಂತಂದು ಕೇಳಿದಾಗ ಅವ್ರು ಹೇಳ್ತಾರೆ ಎಲ್ಲನೂ ಕೂಡ ರೆಡಿ ಮಾಡ್ತೀವಿ ಆ್ಯಂಡ್ ಸೆಕ್ಯೂರ್ ಆಗಿರುವಂಥ ಒಂದು ಟ್ರಾನ್ಸ್ಪೋರ್ಟ್ ಮೂಲಕ ಕೆನರಾ ಬ್ಯಾಂಕ್ ಅಥವಾ SB ಬ್ಯಾಂಕಿಗೆ ಮಾಡ್ತೀವಿ, ನಾವು ಕಳಿಸ್ತೀವಿ. ಅಲ್ಲಿದ್ದು ಏನಾಗುತ್ತೆ ಕ್ವಶನ್ ಪೇಪರು ಸೆಂಟ್ರಿಗೆ ಹೋಗುತ್ತೆ ಅಂತ ಹೇಳಿದ್ರು. ಬಟ್ ಇಲ್ಲಿ ಏನಾಗಿದೆ ಅಂತಂದರೆ ಆ ಒಂದು ಸೆಂಟ್ರಲ್ಲಿ ಏನಾಗುತ್ತೆ ಅಂತಂದರೆ ನೋಡಿ, ಅದೇ ಹೇಳಿದಲ್ಲ, ಅದೇ ಹರಿಯಾಣದಲ್ಲಿ ಏನಾಗುತ್ತೆ ಅಂತಂದರೆ ಯಾವ ರೀತಿ ತಲುಪಿಸ್ತೀನಿ ಅಂತಂದರೆ ಬಟ್ ಒಂದು ಸೆಂಟ್ರಲ್ಲಿ ಏನಾಗಿದೆ ಅಂತಂದರೆ ಒಂದು ಎಕ್ಸಾಮ್ ನಿಮ್ಮದು ನೀಟ್ ಎಕ್ಸಾಮ್ ಬರೆದಿದ್ದೀರಾ, ಒಂದು ಅರ್ಧ ಗಂಟೆ ಬರೆದಿದ್ದಾರೆ ಹುಡುಗರು. ಆಗಿದ ಮೇಲೆ ಒಂದು ಅರ್ಧ ಗಂಟೆ ಆಗುತ್ತೆ. ಓಕೆ, ಅರ್ಧ ಗಂಟೆ ಆಗಿದ ಮೇಲೆ ಇನ್ನೊಂದು ಕ್ವಶನ್ ಪೇಪರ್ ಕೊಡ್ತಾರಂತ. ಮೀನ್ಸ್ ಲೈಕ್ ಕೆನರಾ ಬ್ಯಾಂಕಿಂದ ಬಂದಂಥ ಕ್ವಶನ್ ಪೇಪರ್ನ ಒಂದು ಅರ್ಧ ಗಂಟೆ ಹುಡುಗರು ಏನು ಮಾಡ್ತಾರೆ ಅಂತಂದರೆ ಎಕ್ಸಾಮ್ಸ್ ಎಲ್ಲ ಕಂಡಕ್ಟ್ ಮಾಡ್ತಾರೆ. ಬಟ್ ಅದಾದಮೇಲೆ ಗೊತ್ತಾಗುತ್ತೆ ಆ್ಯಕ್ಚುಲಿ ಅವ್ರಿಗೆ ಆ ಒಂದು ಸೆಂಟ್ರಿಗೆ SBI ಬ್ಯಾಂಕಿಂದ ಬರಬೇಕಿತ್ತು ಅಂತ ಕ್ವಶನ್ ಪೇಪರು. ಬಟ್ ಮಿಸ್ ಆಗಿ ಏನಾಗಿದೆ ಅಂತಂದರೆ ಅಂದರೆ ಕೆನರಾ ಬ್ಯಾಂಕಿಂದ ಬಂದೈತೆ ಅಂತ ಹೇಳ್ತಾರೆ. ಬಟ್ ಯಾವುದೇ ಆಗಲಿ ಸೆಂಟ್ರು ಒಂದು ನೆನ್ಪಿಡ್ಕೋಬೇಕು, ಕ್ವಶನ್ ಅಂತರೂ ಆಲ್ಮೋಸ್ಟ್ ಎಲ್ಲನೂ ಕೂಡ ಸೇಮೇ ಇರ್ತವೆ. ಸೊ ಅದನ್ನೇ ಮುಂದುವರಿಸ್ಬೋದಿತ್ತು. ಆ್ಯಕ್ಚುಲಿ ಏನಕ್ಕೆ ಇವರು ಚೇಂಜ್ ಮಾಡ್ಕೊಂಡ್ರು? ಓಕೆ, SBIದಿಂದ ಬಂದಿತ್ತು ಅನ್ಕೊಂಡ್ರೆ ಅರ್ಧ ಗಂಟೆ ಹೆಚ್ಚಿಗೆ ತೊಗೊಂಡಿದ್ದಾರೆ. ಸೊ ಅರ್ಧ ಗಂಟೆ ಹೆಚ್ಚಿಗೆ ತೊಗೊಂಡಿದ್ದಾರೆ, ಅರ್ಧ ಗಂಟೆ ಆಗಲಿ ಟೈಮ್ ಹೋಗಿಬಿಟ್ಟತ್ತೆ ಇವಾಗ. ಓಕೆ, ಅಂದರೆ ಎಕ್ಸಾಮ್ ಬರೀತಿದ್ರು ಅಂತಂದರೆ ಅರ್ಧ ಗಂಟೆ ಮೊದಲು ಕೆನರಾ ಬ್ಯಾಂಕ್ ಅವ್ರದ್ದು ಕ್ವಶನ್ ಪೇಪರ್ ತೊಗೊಂಡು ಬರೆದಿದ್ದಾರೆ. ಅದು ಬೇಡ ಅಂತ ವಾಪಸ್ ಡಿಸ್ಕಾರ್ಡ್ ಮಾಡಿಬಿಟ್ಟು ವಾಪಸ್ SBIದಲ್ಲಿರುವಂಥದ್ದು ಕ್ವಶನ್ ಪೇಪರ್ ತೊಗೊಂಡು ಆನ್ಸರ್ ಬರೆದಿದ್ದಾರೆ. ಬಟ್ ಈ ಒಂದು ಅರ್ಧ ಗಂಟೆ ಡಿಲೇ ಆಗಿದ್ದಕ್ಕೆ ಆ್ಯಕ್ಚುಲಿ ಟೈಮಿಂಗ್ ಕರೆಕ್ಟಾಗಿ ಮೆನ್ಷನ್ ಮಾಡ್ತಿಲ್ಲ, ಬಟ್ ಅರ್ಧ ಗಂಟೆ ಅಂತ ಹೇಳ್ತಿದ್ದಾರೆ. ಆ ಒಂದು ಅರ್ಧ ಗಂಟೆ ಡಿಲೇ ಆಗಿದ್ದಕ್ಕೆ ಗ್ರೇಸ್ ಮಾರ್ಕ್ಸು ಕೊಟ್ಟಿದ್ದೀನಿ ಅಂತ ಹೇಳ್ತಿದ್ದಾರೆ NT ಆದವರು. ಸೊ ಓಕೆ, ಇದು ಅರ್ಥ ಮಾಡ್ಕೋಬೇಕು, ಇದು ಎಷ್ಟರ ಮಟ್ಟಿಗೆ ಇನ್ವ್ಯಾಲಿಡ್ ಆಗುತ್ತೆ ಅಂತಂದು. ಯಾಕಂತಂದರೆ ಅರ್ಧ ಗಂಟೆ ಕರೆಕ್ಟ್ ಟೈಮು ಕೂಡ ಮೆನ್ಷನ್ ಮಾಡ್ತಿಲ್ಲ. ಈ ಒಂದು ರೀಸನ್ ಇಟ್ಕೊಂಡು ಇದನ್ನ ಗ್ರೇಸ್ ಮಾರ್ಕ್ಸ್ ಕೊಡಬಹುದಿತ್ತ. ಆ್ಯಂಡ್ ಇನ್ ಕೇಸ್ ಕೊಟ್ಟರು ಕೂಡ ಒಂದು ನೆನ್ಪಿಡ್ಕೋಬೇಕು, ಕೆನರಾ ಬ್ಯಾಂಕಿಂದ ಎಕ್ಸಾಮ್ ಬರೋದ್ರೆ ಏನಾದರೂ ಆಗ್ತಿತ್ತು ಅವ್ರಿಗೆ. ಓಕೆ, ಈಗ ಅರ್ಧ ಗಂಟೆ ಇದನ್ನೆಲ್ಲ ಮಾಡೋ ಬದಲು ಅಂದರೆ ಇಲ್ಲಿ ಏನು ಅನಿಸುತ್ತೆ ಅಂದರೆ ಟೋಟಲಿ ಏನೋ ನಡೆದೈತೆ ಅನಿಸುತ್ತೆ. ಆ್ಯಂಡ್ ಇದು ಒಂದು ವಿಚಾರ. ಇನ್ನೊಂದು ಏನಪ್ಪ ಅಂತಂದರೆ ನಿಮ್ಗೆ ಆಗಲೇ ಗೊತ್ತಿರ್ಬೋದು, ಈ ಸರ್ತಿ ಏನಾಗಿದೆ ಅಂತಂದರೆ ಗುಜರಾತಲ್ಲಿ ಒಂದು ಸ್ಟೂಡೆಂಟ್ಸ್ ಏನಾಗಿದ್ದಾಳೆ ಅಂತಂದರೆ ಅಂದರೆ PUC ಫೇಲ್ ಆಗಿಬಿಟ್ಟು ಇಲ್ಲಿ ಟಾಪಲ್ಲಿ ಬಂದಿದ್ದಾಳೆ. ಓಕೆ, ನೀಟಲ್ಲಿ ಟಾಪಲ್ಲಿ ಬಂದಿದ್ದಾಳೆ. ಇದ್ರ ಬಗ್ಗೆನೂ ಕೂಡ ಮಾತಾಡಿದಾಗ ಅವರು ಕೂಡ ಓಕೆ ಇದನ್ನು ಕೂಡ ಮಾತಾಡ್ತಾರೆ. ಆ್ಯಂಡ್ ಅದಾದ ನಂತರ ಕೊನೆಗೆ ಫಿಸಿಕ್ಸ್ ಪೇಪರ್ ಬಗ್ಗೆ ಹೇಳಿದ್ರು. ಓಕೆ, ಫಿಸಿಕ್ಸ್ ಪೇಪರ್ ಬಗ್ಗೆ ಅಂತಂದರೆ ಕೆಲವೊಂದಿಷ್ಟು ಚೆಕ್ ಅಥವಾ ಏನಾದರೂ ಮಾರ್ಕ್ಸ್ ಬಗ್ಗೆ ಅಥವಾ ಕ್ವಶನ್ಸ್ ಏನಾದರೂ ಚೆಕ್ ಮಾಡೋದಿತ್ತಂದರೆ ಅದ್ರ ಬಗ್ಗೆನೂ ಕೂಡ ಮಾತಾಡ್ತಾರೆ. ಈ ಫಿಸಿಕ್ಸ್ ಪೇಪರ್ ಬಗ್ಗೆನೂ ಕೂಡ ಸುಪ್ರೀಂ ಕೋರ್ಟಲ್ಲಿ ಒಂದು ಮಾತು ಹೇಳ್ತಾರೆ. ಏನಪ್ಪ ಅಂತಂದರೆ ಒಂದು ಮಾಡೆಲ್ ಅಂತಂದರೆ ಎಕ್ಸಾಮ್ ಬರೆದಾದ್ಮೇಲೆ ಒಂದು ಫೈನಲ್ ಅಂತ ಕೀ ಆನ್ಸರ್ ಅಂತ ಏನ್ಬಿಡ್ತಾರೆ NT ಆದವ್ರು ಬಿಟ್ಟಿದ್ದಾರೆ. ಆ ಒಂದು ಕೀ ಆನ್ಸರು ಸರಿಯಾಗಿದೆಯಾ ತಪ್ಪಾಗಿದೆಯಾ ಅಂತಂದು ಅಂದರೆ ಸುಪ್ರೀಂ ಕೋರ್ಟ್ ಹೋದರೆ ಒಂದು ಬಿಡ್ತಾರೆ. ಓಕೆ, IIT ಒಂದು ಬಿಟ್ಟಿದ್ದಾರೆ. ಸೊ ಅದು ಕರೆಕ್ಟಾಗಿತ್ತು ಅಂತಂದರೆ ಒಂದು ಯಾವುದೇ ರೀತಿ ರಿಸಲ್ಟ್ ಅನ್ನೋದು ಬರೋಲ್ಲ. ಇನ್ ಕೇಸ್ ಏನಾದರೂ ತಪ್ಪೇ ಇತ್ತಂತಂದರೆ ರಿಸಲ್ಟ್ ಬರುತ್ತೆ, ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು. ಓಕೆ, ಇನ್ನೊಂದೇನಪ್ಪ ಅಂತಂದರೆ ಕೊನೆಯದಾಗಿ ಒಂದು ಸೆಂಟ್ರಲ್ಲಿ, ಓಕೆ ಎಲ್ಲಪ್ಪ ಅಂತಂದರೆ ರಾಜಸ್ಥಾನದಲ್ಲಿ ಒಂದು ಸೆಂಟ್ರಲ್ಲಿ ಇದ್ರ ಬಗ್ಗೆ ಭಾಳ ಮಾತಾಡ್ತಾರೆ. ಏನಪ್ಪ ಅಂತಂದರೆ ಒಂದು ಸೆಂಟರ್ ಇದೆ ಅಂತ ತಕ್ಷಣ ಆ ಒಂದು ಸೆಂಟ್ರಲ್ಲಿ ಆ ಒಂದು ಕಾಲೇಜ್ಗೆ ಯಾರ ಪ್ರಿನ್ಸಿಪಲ್ಸ್ ಇರ್ತಾರೋ ಅಥವಾ ಆ ಒಂದು ಟೀಚರ್ಸ್ ಇರ್ತಾರೋ ಆ ಸೆಂಟ್ರಲ್ಲಿ ಇರೋಲ್ಲ. ಓಕೆ, ಆ ಕಾಲೇಜ್ಗೆ ಸಂಬಂಧಪಟ್ಟಾಗಿ ಪ್ರಿನ್ಸಿಪಲ್ ಆಯಿತು ಟೀಚರ್ಸ್ ಆಯಿತು ಯಾರು ಇರಬಾರ್ದು. ಬಟ್ ಇಲ್ಲಿ ಏನಾಗಿದೆ ಅಂತಂದರೆ
ರಾಜಸ್ಥಾನದಲ್ಲಿ ಆ ಸೆಂಟ್ರಲ್ಲಿ ಅವರೇ ಸ್ಟೂಡೆಂಟ್ಸ್ ಇದ್ದಾರೆ, ಅವ್ರ ಕಾಲೇಜ್ ಪ್ರಿನ್ಸಿಪಲ್ಸ್ ಇದ್ದಾರೆ, ಅವ್ರ ಕಾಲೇಜ್ ಟೀಚರ್ಸ್ ಇದ್ದಾರೆ. ಸೊ ಹಂಗಾಗ್ಬಿಟ್ಟು ಇಲ್ಲಿ ಏನೋ ಒಂದು ಅಂದರೆ ಗೋಲ್ಮಾಲ್ ನಡೆದಿದೆ ಅಥವಾ ಏನೋ ಒಂದು ಸಮಸ್ಯೆ ಆಗಿದೆ ಅಂತಂದು ಮಾತಾಡಿದ್ದಾರೆ. ಸೊ ಇದನ್ನೆಲ್ಲನೂ ಕೂಡ ಮಾತಾಡ್ತಾರೆ, ಬಟ್ ರೀನೀಟ್ ಬಗ್ಗೆ ಎಲ್ಲನೂ ಕೂಡ ಮಾತಾಡಿಲ್ಲ. ಇವಾಗ ಏನು ಹೇಳಿದೆ ನಾನು, ಫಿಸಿಕ್ಸ್ ಪೇಪರ್ದ ಕೀ ಆನ್ಸರ್ನ ಒಂದು IIT ಬಿಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ ಅಂತ ಹೇಳಿದೆ. ಅದನ್ನು ನಾಳೆ ಚೆಕ್ಔಟ್ ಮಾಡಿಕೊಂಡು ನಾಳೆ ಒಂದು ಫೈನಲ್ ಡಿಸಿಷನ್ ಕೊಡ್ತೀನಿ ಅಂತ ಹೇಳಿದ್ರೆ, ಬಟ್ ಇದನ್ನು ಮಾತಾಡಿದ ಬಗ್ಗೆ ಅಂತಂದರೆ ಉತ್ತರ ನೋಡೋದು ಅಥವಾ ತಪ್ಪಿದೆಯೋ ಸರಿ ಇದೆ ನೋಡ್ಕೊಳೋದು, ಅಥವಾ ಇನ್ ಕೇಸ್ ರೀರಿಸಲ್ಟ್ ಬಂದರೂ ಕೂಡ ರೀನೀಟ್ ಆಗೋ ಸಾಧ್ಯತೆ ಅಂದರೆ ಎಲ್ಲೋ 1% ಇದೆ, ಬಿಟ್ಟರೆ ಆಗ್ಲಿಕ್ಕೆ ಚಾನ್ಸೇ ಇಲ್ಲ ಅನ್ಕೊತೀನಿ. ಯಾಕಂದರೆ ಮಾತಾಡಿದ್ದವರು ಆ ರೀತಿ ಇದಾವೆ. ಇಷ್ಟೆಲ್ಲ ನಡೆದಿದ್ರು ಕೂಡ ಕೊನೆಗೆ ಒಂದು ಡಿಸಿಷನ್ ಬರ್ತಾರೆ ನಾಳೆ, ರೀನೀಟ್ ಆಗಲ್ಲ. ನೀವು ಎಷ್ಟಾದರೂ ಮಾಡ್ಕೋರಿ, ಅವ್ರು ರೀನೀಟ್ ನಡೆಸಲ್ಲ, ತಿಳ್ಕೊಂಬಿಡಿ. ಯಾಕಂದರೆ ಇಷ್ಟೆಲ್ಲ ನಡೆದ್ರು ಕೂಡ, ಇಷ್ಟೆಲ್ಲ ಡಿಸ್ಕಸ್ ಆದರೂ ಕೂಡ ಕೊನೆಯದಾಗಿ ಇದೆಲ್ಲ ಮಾತುಕತೆ ಏನಕ್ಕೆ ಬೇಕಿತ್ತು, ಮಾರ್ಕ್ಸ್ ಸರಿ ಇದೆ ಎಲ್ಲ ನೋಡ್ಕೋರಿ ಅಂತಂದು ಹೇಳೋ ಬದಲು ನಿಮ್ಗೆ ಇವೆಲ್ಲ ಗೊತ್ತಾಗಿದೆ. ಅಂದರೆ ಇದು ಒಂದೆರಡು ಸೆಂಟ್ರಲ್ಲಿ ಅಷ್ಟೇ ಇಷ್ಟೆಲ್ಲ ಮಾತುಕತೆ, ಎಷ್ಟು ಕಡೆ ಇನ್ನೂ ಏನೇನಾಗಿದೆ ಅಂದರೆ ಕಣ್ಣಿಗೆ ಕಂಡಿದ್ದು ಇಷ್ಟು, ಕಣ್ಣಿಗೆ ಕಂಡಿದ್ದೆ ಎಷ್ಟು, ಇನ್ನು ಕಣ್ಣಿಗೆ ಕಾಣಲಾರ್ದು ಎಷ್ಟೆಷ್ಟು ನಡೆದದ್ದು. ಸೊ ಆ್ಯಂಡ್ ಇನ್ನೊಂದು ಕೂಡ ನಾನು ಹೇಳಿದೆ, ಫ್ರಂಟು ಬ್ಯಾಕು ಇರೋವಂಥ ರಿಸಲ್ಟು ಕೂಡ ಸೇಮ್ ಬಂದಿದ್ದಾವೆ ಅಂತಂದ್ರೆ ಇಬ್ಬಿಬ್ಬರಿಗೆ ಏನಾದರೂ ಕಾಪಿ ಏನಾದರೂ ಮಾಡಿದಾರ, ಇದ್ರ ಬಗ್ಗೆ ಕೂಡ ಎಲ್ಲನೂ ಕೂಡ ಡಿಸ್ಕಸ್ ಆಗಿದೆ. ನೋಡೋಣ ನಾಳೆ ಒಂದು ಫೈನಲ್ ಡಿಸಿಷನ್ ಬಂದಿದೆ ಅಂತ ಅಂದ್ಕೊಂಡು ಕೊನೆಯದಾಗಿ ನಾನು ಹೇಳೋಕೆ ಇಷ್ಟಪಡ್ತೀನಿ, ಇಷ್ಟೊಂದು ಸ್ಟೂಡೆಂಟ್ಸ್ ಇದ್ದಾರೆ, ಏನೋ ಪೇಷನ್ಸ್ ನೋಡ್ಬೇಕಂತಂದು ನೀವು ನೀಟ್ ಬರ್ದಿದ್ದಾರೆ, ಬಟ್ ನೀವೇ ಪೇಷನ್ಸ್ ಆಗ್ತಿದ್ದಾರೋ ಏನಪ್ಪ ಅಂತ ನನಗೆ ಅನಿಸ್ತದೆ. ನೋಡೋಣ, ಸದ್ಯಕ್ಕಂತರೂ ಇಷ್ಟು ಅಪ್ಡೇಟು. ನಾಳೆ ಏನು ಬರುತ್ತೆ ಅದು ಫೈನಲ್ ಆಗಿರ್ತದೆ. ಖಂಡಿತ ನಾಳೆ ರಿಸಲ್ಟ್ ಅನ್ನೋದು ಸುಪ್ರೀಂ ಕೋರ್ಟಲ್ಲಿ ಡಿಸಿಷನ್ ಅದು ಬಂದ ತಕ್ಷಣ ತಿಳಿಸ್ತೀನಿ. ಅಲ್ಲಿವರೆಗೂ ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬಾಯ್.